ಒಂದು ಕಡೆ ಪರಿತ್ಯಾಗವನ್ನೂ ಮಾಡಿದ್ದಾನೆ. ಇಷ್ಟೆಲ್ಲ ಕಷ್ಟಪಟ್ಟು ಯುದ್ಧ ಮಾಡಿ ಅಮ್ಮನವರನ್ನು ಪುನಃ ಪಡೆದು ನಂತರ ಸೀತಾದೇವಿಯನ್ನು ಪರಿತ್ಯಾಗ ಮಾಡಿ ಮತ್ತೆ ಪುನಃ ದುಃಖಿತನಾಗಿದ್ದು, ಇದೆಲ್ಲ ನೋಡಿದರೆ ರಾಮ ಅಂತಂದರೆ ಬರೀ ಒಬ್ಬ ಮನುಷ್ಯ ಅಂತ ನಮಗನಿಸ್ತಾ ಇದೆ ಅಲ್ವಾ. ಇದು ಬರೀ ಒಬ್ಬ ಮನುಷ್ಯನ ವರ್ತನೆ ಇದ್ದ ಹಾಗಿದೆ. ಹಾಗಾಗಿ ಇಂಥ ರಾಮನಿಗೆ ಇಷ್ಟೆಲ್ಲ ಉತ್ಸವಗಳು ಅದು ಇದು ಅಂತೆಲ್ಲ ಯಾಕೆ ಮಾಡ್ತಾರೆ ಇವರು? ರಾಮ ಅಂದರೆ ಒಬ್ಬ ಮನುಷ್ಯ ಅಂತ ಹೀಗೆಲ್ಲ ಹೇಳುವುದುಂಟು. ಅದು ಎಷ್ಟರ ಮಟ್ಟಿಗೆ ಅಂತಂದರೆ, ಈಗ ನಾನು ಹೇಳಿದ ಹಾಗೆ ಕೆಲವರು ಇದೆಲ್ಲ ಕೇಳಿದಾಗ ಸ್ವಲ್ಪ ನಮ್ಮವರಿಗೆ ಭ್ರಮೆ ಆಗುತ್ತೆ. ಅದು ಹೇಗಿದೆ ಅಂತಂದರೆ, ಒಂದು ಸಲ ನಮ್ಮ ಗುರುಗಳು ಒಂದು ಸರಿ ನನಗೆ ಹೇಳಿದ್ದು ಜ್ಞಾಪಕ. ಒಂದು ಸಲ ನಮ್ಮ ಗುರುಗಳ ಹತ್ರ ಒಬ್ಬರು ಕೇಳಿದರು, ನಮಗೆ ಏನಾದರೂ ಒಂದು ಉಪದೇಶ ಬೇಕು, ಮಂತ್ರೋಪದೇಶ ಕೊಡಬೇಕು ತಾವು ಅಂತ ಕೇಳಿದರು. ಸರಿ ಆಯ್ತಪ್ಪ ಕೊಡ್ತೀವಿ ಅಂತ ಒಂದು ದಿವಸ ತುಂಬ ದಿವಸದಿಂದ ಕೇಳ್ತಿದ್ರು. ಯಾವಾಗಲೂ ಬಂದು ಹೋಗುವವರೇ ಅವರು ತುಂಬ ದಿವಸದಿಂದ ಕೇಳ್ತಾಯಿದ್ರು, ನಮಗೊಂದು ಉಪದೇಶ ಬೇಕು. ಸರಿ ಆಯಿತು, ಇಂಥ ದಿವಸ ಬಾ ಉಪದೇಶ ಕೊಡ್ತೀವಿ ಅಂತ ಹೇಳಿದ್ರು. ಅಂಥ ದಿವಸ ಬಂದರು. ಆ ಗುರುಗಳವರಿಗೆ ರಾಮತಾರಕ ಮಂತ್ರವನ್ನು ಉಪದೇಶ ಮಾಡ್ತೀವಿ ಅಂತ ಹೇಳಿದಾಗ ಆ ವ್ಯಕ್ತಿ ಹೇಳಿದ್ದು, ಗುರುಗಳೇ ದಯವಿಟ್ಟು ಅದೊಂದು ಮಂತ್ರ ಬೇಡ ಅಂತ ಹೇಳಿದ್ದು. ಅದ್ಯಾಕಪ್ಪ, ರಾಮತಾರಕ ಮಂತ್ರ ಅಂದರೆ ಅದು ತುಂಬ ಎಷ್ಟು ಶ್ರೇಷ್ಠವಾದ ಮಂತ್ರ, ಅದು ಬೇಡ ಅಂತ ಹೇಳ್ತಿದ್ಯಲ್ಲ, ಇದೇನಿದು ಅಂದರೆ ನಮಗೆ ಸ್ವಲ್ಪ ರಾಮನ ಬಗ್ಗೆ ಒಂದು ಸಲ ಅಸಮಾಧಾನ ಇದೆ. ಯಾಕೆ ಅಸಮಾಧಾನ? ಎಷ್ಟು ರಾಮನ ಬಗ್ಗೆ ನೀವು ಎಷ್ಟೇ ಹೇಳಲಿ, ಆ ಒಂದು ಸೀತಾ ಪರಿತ್ಯಾಗ ಮಾಡಿದ್ದೊಂದು ಉಂಟಲ್ವ, ಅದು ನಮಗೊಂಥರ ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅದನ್ನೊಂಥರ ಮನಸ್ಸಿಗೆ ತೊಗೊಳ್ಳಿಕ್ಕೆ ನಮಗಾಗ್ತಾ ಇಲ್ಲ. ಅದನ್ನು ಕೇಳಿದಾಗ ಏನೋ ಒಂಥರ ಅಸಮಾಧಾನ ಉಂಟಾಗ್ತಾ ಇದೆ. ಹಾಗಾಗಿ ಇನ್ನೇನಾದರೂ ಮಂತ್ರ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇವರಿಗೇನು ಧರ್ಮಶ್ರದ್ಧೆ ಇಲ್ಲ ಅಂತ ಹಾಗರ್ಥ ಅಲ್ಲ. ಇವರು ತುಂಬ ಧರ್ಮಶ್ರದ್ಧೆ ಇದೆ, ಮನೇಲಿ ದಿವಸ ಪೂಜೆ ಎಲ್ಲ ಮಾಡ್ತಾರೆ, ಅನುಷ್ಠಾನ ಎಲ್ಲವುದನ್ನು ಮಾಡ್ತಾರೆ. ಆದರೆ ಇದರಲ್ಲಿ ಮಾತ್ರ ಈ ರೀತಿಯಂತಹ ಒಂದು ಭ್ರಮೆಯನ್ನು ಹೊಂದಿದ್ದಾರೆ. ಇದು ಅಂದರೆ ಏನರ್ಥ? ಇಲ್ಲಿಯೇ ನಮ್ಮವರಲ್ಲೇ ಇಂಥ ಒಂದು ಇಷ್ಟೊಂದು ಭ್ರಮೆಗಳೆಲ್ಲ ಇವೆ. ಈ ರೀತಿಯಾಗಿ ನೋಡಿದಾಗ ರಾಮನ ಇದನ್ನಿಟ್ಟುಕೊಂಡೇ ಕೆಲವರು ಹೇಳುವುದು ಏನು ಅಂತಂದರೆ, ರಾಮ ಅಂತಂದರೆ ಯಾಕ್ರಿ ಇಷ್ಟೆಲ್ಲ ಯಾಕ್ರಿ ನೀವು ಇದೆಲ್ಲ ಮಾಡ್ತೀರಿ, ಏನು ದೇವಸ್ಥಾನ ಎಲ್ಲ ಕಟ್ಟಿಸೋ ಅವಶ್ಯಕತೆ ಇದೆ? ನಮ್ಮ ದೇಶದಲ್ಲಿ ತುಂಬ ಜನ ಮಹಾರಾಜರುಗಳು ಹಿಂದೆಲ್ಲ ತುಂಬ ಜನ ಇದ್ದರು, ಅವರೆಲ್ಲ ಪರಿಪಾಲನೆ ಮಾಡ್ತಾಯಿದ್ರು. ಅಂಥ ಮಹಾರಾಜರಲ್ಲಿ ರಾಮನೂ ಒಬ್ಬ ಅಷ್ಟೇ ಅಂತ ಈ ರೀತಿಯಾಗಿ ಹೇಳುವವರು ಇನ್ನೂ ಎಲ್ಲ ಮಾತಾಡೋರು ಬೇಕಾದಷ್ಟು ಜನ ಇದ್ದಾರೆ. ಈ ಮಾತಾಡುವವರು ಏನು ಬೇಕಾದರೂ ಮಾತಾಡಲಿ, ಆದರೆ ನಾವು ಏನು ವಿಷಯ ಅನ್ನೋದನ್ನು ನಾವು ತಿಳ್ಕೊಳ್ಳಬೇಕು. ಇದನ್ನೆಲ್ಲ ತಿಳ್ಕೊಳ್ಳಬೇಕು ಅಂತಂದರೆ ಒಂದು ರೀತಿಯಂತಹ ಪರಿಪಕ್ವವಾದ ಬುದ್ಧಿ ಮನುಷ್ಯನಿಗಿರಬೇಕು. ಆ ಪರಿಪಕ್ವವಾದ ಬುದ್ಧಿ ಇದ್ದರೆ ಮಾತ್ರ ಇದೆಲ್ಲವುದಕ್ಕೂ ಏನು ಉತ್ತರ ಅನ್ನೋದನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ವಿಚಾರ ತುಂಬ ಇದೆ. ಏನು ಅಂತಂದರೆ, ಈ ಎಲ್ಲ ಪ್ರಶ್ನೆಗಳಿಗೂ ನಮಗೆ ರಾಮಾಯಣದಲ್ಲಿ ಉತ್ತರ ಸಿಕ್ಕುವುದಿಲ್ಲ. ರಾಮಾಯಣದಲ್ಲಿ ಕಥೆ ಮಾತ್ರ ಪ್ರತಿಪಾದನೆ ಮಾಡಿದ್ದಾರೆ, ಅಲ್ಲಿಗೆ ಮುಗಿದು ಹೋಯಿತು. ಆದರೆ ಇದೆಲ್ಲದಕ್ಕೂ ರಾಮಾಯಣದಲ್ಲಿ ನಮಗೆ ಉತ್ತರ ಸಿಕ್ಕಲ್ಲ. ಹಾಗಾದರೆ ಎಲ್ಲಿ ಸಿಗುತ್ತೆ ಅಂತಂದರೆ, ರಾಮಾಯಣದಷ್ಟೇ ಒಂದು ಅತ್ಯಂತ ಪವಿತ್ರವೂ ಅತ್ಯಂತ ವಿಸ್ತೃತವೂ ಆಗಿರತಕ್ಕಂತಹ ಇನ್ನೊಂದು ಗ್ರಂಥ ಇದೆ. ಆ ಗ್ರಂಥದಲ್ಲಿ ನಮಗೆ ಇದರ ಉತ್ತರ ಸಿಗುತ್ತೆ. ಏನು ಆ ಗ್ರಂಥ ಅಂತಂದರೆ, ಅದೇ ಯೋಗ ವಾಸಿಷ್ಠ ಅನ್ನುವಂತಹ ಒಂದು ಗ್ರಂಥ ಇದೆ. ಯೋಗ ವಾಸಿಷ್ಠ ಅನ್ನೋದು ಅತ್ಯಂತ ದೊಡ್ಡ ಗ್ರಂಥ. ಅದರೊಳಗೆ ಆ ವೇದಾಂತ ತತ್ವವು, ಆ ಅದ್ವೈತ ತತ್ವವು ಅತ್ಯಂತ ವಿಸ್ತಾರವಾಗಿ, ಮತ್ತು ಅದರ ಸಾಧನಗಳು, ತತ್ವದ ವಿಚಾರ, ತಾತ್ವಿಕ ವಿಚಾರವೇ ಪ್ರಧಾನವಾಗಿ ಆ ಯೋಗ ವಾಸಿಷ್ಠದಲ್ಲಿದೆ. ಆ ತಾತ್ವಿಕವಾದಂತಹ ವಿಚಾರವೇ ಅಲ್ಲಿ ಅತ್ಯಂತ ವಿಸ್ತಾರವಾಗಿ ಪ್ರತಿಪಾದಿತವಾಗಿದೆ. ಮತ್ತು ಆ ತತ್ವ ಅಂದರೆ ಏನು, ಆ ತತ್ವದ ಒಂದು ಸಾಧನ ಯಾವುದು ಇತ್ಯಾದಿಗಳ ಬಗ್ಗೆ ಎಲ್ಲ ವಿಸ್ತಾರವಾಗಿ ಆ ಒಂದು ಗ್ರಂಥದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅಲ್ಲಿ ಆ ಯೋಗ ವಾಸಿಷ್ಠ ಗ್ರಂಥದಲ್ಲಿ ಆರಂಭದಲ್ಲಿ ಇದಕ್ಕೆಲ್ಲವುದಕ್ಕೂ ನಮಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಯೋಗ ವಾಸಿಷ್ಠ ಗ್ರಂಥ ಹೇಗಿರುತ್ತೆ ಅಂತಂದರೆ, ವಸಿಷ್ಠರು ಮತ್ತು ರಾಮ ಇವರಿಬ್ಬರ ಮಧ್ಯದಲ್ಲಿ ನಡೆಯುವಂತಹ ಒಂದು ಸಂವಾದದ ರೂಪದಲ್ಲಿ ಯೋಗ ವಾಸಿಷ್ಠ ಗ್ರಂಥ ಇರುತ್ತೆ. ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ವಿಷಯಗಳು ಕೆಲವಿವೆ. ಏನು ಅಂತಂದರೆ, ಅದರ ಆರಂಭ ಹೇಗಾಗುತ್ತೆ ಅಂತಂದರೆ, ಹಿಂದೆ ಒಬ್ಬ ಅರಿಷ್ಟನೇಮಿ ಅಂತ ಒಬ್ಬ ಮಹಾರಾಜ ಇದ್ದ. ಅವನ ಹೆಸರು ಅರಿಷ್ಟನೇಮಿ ಅಂತ. ಅವನು ಒಂದು ಸಲ ಒಂದು ದೊಡ್ಡ ತಪಸ್ಸನ್ನು ಮಾಡ್ತಾ ಇದ್ದ. ಆ ತಪಸ್ಸನ್ನು ಮಾಡುವಾಗ ಅತ್ಯಂತ ಕಠಿಣವಾದಂಥ ತುಂಬ ಪರಿಶ್ರಮಪಟ್ಟು ತಪಸ್ಸನ್ನು ಮಾಡ್ತಾ ಇದ್ದ. ದೊಡ್ಡ ದೊಡ್ಡ ಋಷಿಗಳಿಗೆ ಸಮಾನವಾಗಿ ಅವನು ಸಹ ತಪಸ್ಸನ್ನು ಮಾಡ್ತಾ ಇದ್ದ. ಇವನು ಮಾಡುವಂತಹ ತಪಸ್ಸನ್ನು ನೋಡಿದ ಇಂದ್ರನಿಗೆ ತುಂಬ ಸಂತೋಷವಾಗಿ ಅವನ ದೂತನನ್ನು ಕಳಿಸ್ತಾನೆ. ಅವರು ತುಂಬ ಕಠಿಣವಾದ ತಪಸ್ಸನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಸರಿಯಾದಂತಹ ಫಲವನ್ನು ನಾವು ಕೊಡಬೇಕು, ಅದರಿಂದ ಅವರನ್ನು ನೀನು ಸ್ವರ್ಗಕ್ಕೆ ಕರ್ಕೊಂಡು ಬಾ, ಇಲ್ಲಿ ಅಖಂಡವಾದಂತಹ ಭೋಗಭಾಗ್ಯಗಳೆಲ್ಲ ಇದೆ, ಅದನ್ನೆಲ್ಲ ಅವರು ಅನುಭವಿಸಬೇಕು, ಹಾಗಾಗಿ ಅವರನ್ನು ಇಲ್ಲಿ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಆಯಿತು ಅಂಥೇಳಿ ಇವನು ದೂತ ಅವರ ಹತ್ತಿರಕ್ಕೆ ಹೋಗ್ತಾನೆ, ಆ ಮಹಾರಾಜನ ಹತ್ತಿರಕ್ಕೆ ಹೋಗ್ತಾನೆ. ಹೋಗಿಬಿಟ್ಟು ಹೇಳ್ತಾನೆ, ಸ್ವಾಮಿ ನಾನು ಇಂದ್ರ ನನ್ನನ್ನು ಕಳಿಸಿದ್ದಾನೆ, ಅದನ್ನು ನೀವು ನಮ್ಮ ಸ್ವರ್ಗಕ್ಕೆ ದಯಮಾಡಿಸಬೇಕು ಅಂತ ಹೇಳ್ತಾನೆ. ಆಗ ಈ ರಾಜ ಕೇಳ್ತಾನೆ, ಆಯಿತು ಸ್ವರ್ಗಕ್ಕೆ ಬರ್ತೀನಿ ನಿನ್ನ ಜೊತೆಗೆ, ಆದರೆ ಸ್ವರ್ಗದಲ್ಲಿ ಏನಿರುತ್ತೆ ಅಂತ ಕೇಳ್ತಾನೆ. ಸ್ವರ್ಗದಲ್ಲಿ ಬೇಕಾದಷ್ಟು ಭೋಗಗಳೆಲ್ಲ ಇರುತ್ತೆ,
ದಿವಸ ನೀವು ಎಷ್ಟು ಬೇಕಾದರೂ ಅಷ್ಟು ಭೋಗಗಳನ್ನು ಎಷ್ಟು ಬೇಕೋ ಅಷ್ಟು ಭೋಗಗಳನ್ನು ನೀವು ಅನುಭವಿಸಬಹುದು ಅಂತ ಹೇಳ್ತಾನೆ. ಎಷ್ಟು ದಿವಸ ಅನುಭವಿಸುವುದು ಅಂತ ಕೇಳ್ತಾನೆ. ಎಷ್ಟು ಕಾಲ ನಾನು ಅನುಭವಿಸುವುದು? ಈಗ ನೀವು ಎಷ್ಟು ತಪಸ್ಸು ಮಾಡಿದ್ದೀರೋ ಆ ತಪಸ್ಸು ಕ್ಷೀಣ ಆಗುವ ತನಕ ನೀವು ಭೋಗವನ್ನು ಅನುಭವಿಸ್ತಾ ಇರ್ಬೋದು ಅಂತ. ಹಾಗಿದ್ರೆ ಆ ನಂತರ ಏನು? ಆ ನಂತರ ಪುನಃ ಅಲ್ಲಿಂದ ನಿಮ್ಮನ್ನು ವಾಪಸ್ ಇಲ್ಲಿಗೆ ಕಳಿಸ್ತೀವಿ, ಕೆಳಗೇನೆ ಕಳಿಸಿಬಿಡೋದು ಅಷ್ಟೇ. ಯಾಕೆ ಆ ನಂತರ ಇರಲಿಕ್ಕಾಗೋದಿಲ್ಲ. ನೀವು ತಪಸ್ಸನ್ನು ಮಾಡ್ಕೊಂಡು ಬಂದರೆ ಅಲ್ಲಿ ಇರ್ಬೋದು, ಸುಖ ಅನುಭವಿಸ್ಬೋದು. ತಪಸ್ಸು ಮುಗಿದೋಯ್ತು ಅಂದರೆ ಇನ್ನು ಮತ್ತೆ ಅಲ್ಲಿ ಅನುಭವಿಸೋಕ್ಕಾಗೋದು. ಯಾವತ್ತೋ ಒಂದು ದಿವಸ ಕ್ಷೀಣ ಆಗಲೇಬೇಕು ತಪಸ್ಸು. ಅದಾಯಿತು ಅಂದರೆ ವಾಪಸ್ ನೀವು ಬರಲೇಬೇಕು. ಸರಿ ಬರ್ತೀನಿ, ಮತ್ತೆ ಪುನಃ ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಏನು ಮಾಡಬೇಕು? ಮತ್ತೆ ಪುನಃ ಹೀಗೆ ತಪಸ್ಸು ಮಾಡಬೇಕು. ಸರಿ, ಆವಾಗಾದರೂ ಅಲ್ಲಿ ಶಾಶ್ವತವಾಗಿರ್ಲಿಕ್ಕಾಗುತ್ತಾ? ಆವಾಗಲೂ ಇರಲಿಕ್ಕಾಗಲ್ಲ. ಮತ್ತು ಅದು ಆ ತಪಸ್ಸು ಎಷ್ಟಿದೆಯೋ ಅಷ್ಟು ಅನುಭವಿಸೋದು, ವಾಪಸ್ಸು ಬರುವುದು. ಹೀಗೆ ಎಷ್ಟು ಸಲ ಅಂದರೆ ಅದಕ್ಕೆ ಲೆಕ್ಕವೇ ಇಲ್ಲ. ಎಷ್ಟು ಸಲ ಬೇಕಾದರೂ ನೀವು ಸ್ವರ್ಗಕ್ಕೆ ಬರಬೇಕು ಅಂದರೆ ಹೀಗೆ ಮಾಡ್ತಾ ಇರಬೇಕಷ್ಟೇ. ಆಗ ಅವನು ಹೇಳ್ತಾನೆ, ಹಾಗಿದ್ದರೆ ಇಂತಹ ಫಲ ನನಗೆ ಬೇಡ. ನಾನು ಇಷ್ಟೆಲ್ಲ ತಪಸ್ಸನ್ನು ಮಾಡ್ತಿರುವುದರ ಉದ್ದೇಶವೇ ಒಂದು ಶಾಶ್ವತವಾದಂತಹ ಒಂದು ಶ್ರೇಯಸ್ಸನ್ನು, ಅಂದರೆ ಮೋಕ್ಷವನ್ನು ಪಡೆಯಲಿಕ್ಕೆ ನಾನು ಇಷ್ಟೆಲ್ಲ ತಪಸ್ಸನ್ನು ಮಾಡ್ತಾ ಇರುವುದು. ಆದ್ದರಿಂದ ಇಂತಹ ಅನಿತ್ಯವಾದ ಸುಖ ನನಗೆ ಬೇಡ ಅಂತ ಹೇಳ್ತಾನೆ. ಆದ್ದರಿಂದ ಇಂದ್ರನಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸು, ನನ್ನ ಉದ್ದೇಶ ಇದು ಅಂತ ತಿಳಿಸು, ನಿವೇದನೆ ಮಾಡು ಅಂತ ಹೇಳ್ತಾನೆ. ಆಯಿತು ಅಂತ ಈ ಅರಿಷ್ಟನೇಮಿ ಮತ್ತೆ ಇಂದ್ರನ ಹತ್ತಿರಕ್ಕೆ ಹೋಗಿ, ಈ ದೂತ ಇಂದ್ರನ ಹತ್ತಿರಕ್ಕೆ ಹೋಗಿ ಎಲ್ಲ ವಿಷಯವನ್ನು ತಿಳಿಸ್ತಾನೆ. ಆಗ ಇಂದ್ರನ ಅದು ಕೇಳಿದಾಗ ಸಂತೋಷವೇ ಆಯಿತು. ಯಾಕೆಂತಂದರೆ ಅವನು ಸ್ವರ್ಗವನ್ನು ನನಗೆ ಬೇಡ ಅಂತ ಹೇಳ್ತಿದ್ದಾನೆ ಅಂತಂದರೆ ಬಹಳ ವೈರಾಗ್ಯಶಾಲಿಯಾಗಿದ್ದಾನೆ. ಆದ್ದರಿಂದ ಇವನು ನಿಜವಾಗಲೂ ತತ್ವಜ್ಞಾನಕ್ಕೆ ನಿಜವಾದಂತಹ ಯೋಗ್ಯನಾಗಿದ್ದಾನೆ. ಆದ್ದರಿಂದ ತುಂಬ ಸಂತೋಷವಾಗಿ ಇಂದ್ರ ಒಂದು ಮಾತನ್ನು ಹೇಳ್ತಾನೆ. ಹಾಗಿದ್ದರೆ ಒಂದು ಕೆಲಸ ಮಾಡು, ಸ್ವರ್ಗಕ್ಕೆ ಬೇಡ, ಅಲ್ಲಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮ ಇದೆ, ಅವರ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಇವನನ್ನು ಬಿಟ್ಟು ಇವನಿಗೆ ತತ್ವವನ್ನು ಉಪದೇಶ ಮಾಡಲಿಕ್ಕೆ ನಾನು ಹೇಳಿದ್ದೀನಿ ಅಂತ ವಾಲ್ಮೀಕಿಗಳಿಗೆ ತಿಳಿಸು ಅಂತ ಹೇಳ್ತಾನೆ. ಆಯಿತು ಅಂತ ಇವನನ್ನು ಕರ್ಕೊಂಡು ಹೋಗಿ ವಾಲ್ಮೀಕಿಗಳ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ತಾನೆ. ಆಗ ವಾಲ್ಮೀಕಿಗಳು ಈ ಮಾತನ್ನು ಇಂದ್ರ ಹೇಳಿದಂತಹ ಎಲ್ಲವುದನ್ನು ಹೇಳ್ತಾನೆ. ಆಗ ವಾಲ್ಮೀಕಿಗಳು ಆಯಿತು ಇವನಿಗೆ ತತ್ವವನ್ನು ಉಪದೇಶ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ವಾಲ್ಮೀಕಿಗಳು ಹೇಳ್ತಾರೆ, ನಿನಗೆ ಆ ಶ್ರೀರಾಮನ ಒಂದು ತತ್ವವನ್ನು ಉಪದೇಶ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಅವನಿಗೆ ಇದೇ ಪ್ರಶ್ನೆ ಬರುತ್ತೆ, ರಾಮನ ತತ್ವವನ್ನು ಉಪದೇಶ ಮಾಡ್ತೀರಿ ಸರಿ ಆಯಿತು, ಆದರೆ ರಾಮ ಅಂತಂದರೆ ಯಾರು? ಅವನ ಮನುಷ್ಯನ, ಪರಮಾತ್ಮನ, ಮುಕ್ತನ ಅಥವಾ ಸಂಸಾರಿಯ? ಇದು ಯಾರು? ರಾಮ ಅಂತಂದರೆ ಯಾರು? ಯಾಕಂದರೆ ಆ ರಾಮನ ಚರಿತ್ರೆಯನ್ನು ನಾವು ನೋಡಿದರೆ ಒಂದೊಂದು ಕಡೆ ಒಂದೊಂದು ಥರ ನಮಗೆ ಕಾಣುತ್ತೆ. ಕೆಲವು ಕಡೆ ಒಬ್ಬ ಸಾಮಾನ್ಯ ಮನುಷ್ಯನ ನಡ್ಕೊಂಡು ಹಾಗೆ ಈ ಸುಖ ದುಃಖ ಎಲ್ಲವುದು ರಾಮನಿಗೂ ಇದ್ದಾಗ ಕಾಣುತ್ತೆ. ಇದೆಲ್ಲ ಇರುವುದರಿಂದ ಅದು ರಾಮ ಅಂತಂದರೆ ಯಾರು ಅಂತ ಕೇಳ್ತಾನೆ. ಅಲ್ಲಿಂದ ಎಲ್ಲವುದು ಶುರುವಾಗುತ್ತೆ. ಇದು ಆ ಆರಂಭದ ಉಪೋದ್ಘಾತದಲ್ಲಿರುವಂತಹ ಒಂದು ಭಾಗ, ಆ ಯೋಗವಾಸಿಷ್ಠ. ಸಾಮಾನ್ಯವಾಗಿ ಇದು ಸಹ ರಾಮಾಯಣದಷ್ಟು ದೊಡ್ಡ ಗ್ರಂಥವೇ. ಇದು ಸಹ ಸಾವಿರಾರು ಶ್ಲೋಕಗಳು ಇವೆ ಇಲ್ಲೂ ಸಹ ಈ ಯೋಗವಾಸಿಷ್ಠ ಅನ್ನುವಂತಹ ಗ್ರಂಥದಲ್ಲಿ. ಆಗ ಅಲ್ಲಿಂದ ಈ ಕಥಾಭಾಗವು ಶುರುವಾಗುತ್ತೆ. ಅಲ್ಲಿ ಮೊದಲಿಗೆ ಆ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಇಲ್ಲೇನು ಅಂತಂದರೆ ರಾಮ ಅಂತಂದರೆ ಅವನು ಸ್ವಯಂ ಪರಮಾತ್ಮನೇ ಆಗಿದ್ದಾನೆ, ಪರಬ್ರಹ್ಮನೇ ಭಗವಂತನೇ ಶ್ರೀರಾಮನಾಗಿ ಅವತಾರ ಮಾಡಿದ್ದಾನೆ. ಹಾಗಿದ್ದರೆ ಆ ಅವತಾರದಲ್ಲಿ ಕೆಲವು ಘಟನೆಗಳೆಲ್ಲ ಈಗ ಹೇಳಿದಂಥದ್ದೆಲ್ಲ ಇದೆ ಅಲ್ವ? ಇದೆಲ್ಲ ನೋಡಿದರೆ ಒಬ್ಬ ಸಾಮಾನ್ಯ ಮನುಷ್ಯ ಕೆಲವೊಂದು ಸಲ ರಾಮನಿಗೆ ಆ ಜ್ಞಾನವೇ ಇರಲಿಲ್ಲ, ಗೊತ್ತೇ ಇಲ್ಲ, ಇನ್ನೊಬ್ಬರು ಬಂದು ಹೇಳುವ ತನಕ ರಾಮನಿಗೆ ಜ್ಞಾನವೇ ಇರಲಿಲ್ಲ. ಅಥವಾ ಇವನು ಮಾಯಾಮೃಗಕ್ಕೋಸ್ಕರ ಹೋಗಿಬಿಟ್ರೆ ಇವನು ರಾವಣ ಬಂದುಬಿಡ್ತಾನೆ ಅನ್ನೋ ತಿಳುವಳಿಕೆನೇ ಇರಲಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಿಗಾದರೆ ಹಾಗಾಗ್ಬೋದು. ರಾಮ ಅಂದರೆ ಪರಮಾತ್ಮ ಅಂದರೆ ಯಾಕೆ ಆ ತಿಳುವಳಿಕೆ ಇರಲಿಲ್ಲ ಅಂತಂದರೆ ಅದಕ್ಕೆ ಅವರು ಕಾರಣ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಈ ಜಗತ್ತಿನಲ್ಲಿ ಭಗವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ. ಮನುಷ್ಯರನ್ನು ಎಲ್ಲರನ್ನೂ ಸಹ ಸೃಷ್ಟಿ ಮಾಡಿ ಈಗ ಹೇಳಿದ ರೀತಿಯಲ್ಲಿ ಆ ಮನುಷ್ಯರ ಒಂದು ಜೀವನ ಮತ್ತು ಯಾವುದನ್ನು ಆಚರಣೆ ಮಾಡಬೇಕು, ಯಾವುದನ್ನು ಮಾಡಬಾರದು ಇತ್ಯಾದಿಗಳನ್ನೆಲ್ಲ ಹೇಳಲಿಕ್ಕೋಸ್ಕರ ಶಾಸ್ತ್ರಗಳನ್ನು ಭಗವಂತ ಉಪದೇಶ ಮಾಡಿದ್ದಾನೆ. ಈ ಎಲ್ಲ ಶಾಸ್ತ್ರಗಳಲ್ಲೂ ಭಗವಂತ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನು ಉಪದೇಶ ಮಾಡಿದ್ದಾನೆ. ಅದರೊಳಗೆ ಶಾಸ್ತ್ರೋಕ್ತವಾದಂತಹ ಧರ್ಮಾಚರಣೆಯನ್ನು, ತಪಸ್ಸನ್ನು ಯಾರು ಅತ್ಯಂತ ಶ್ರದ್ಧೆಯಿಂದ ಪರಿಶ್ರಮದಿಂದ ಮಾಡ್ತಾರೋ ಅವರಿಗೆ ವಿಶೇಷವಾದಂತಹ ಫಲವು ಸಿಗಬೇಕು. ಅವನು ಎಂಥವನು ಬೇಕಾದರೂ ಆಗಲಿ, ಅವನಿಗೆ ವಿಶೇಷವಾದಂತಹ ಫಲ ಸಿಗಬೇಕು. ಯಾರು ಇದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾರೋ ಅದಕ್ಕೆ ತಕ್ಕಂತಹ ಒಂದು ಶಿಕ್ಷೆಯೂ ಅವನಿಗಾಗುತ್ತೆ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಭಗವಂತ ಮಾಡಿ ಇಟ್ಟಿದ್ದಾನೆ. ಈ ವ್ಯವಸ್ಥೆಗೆ ತಕ್ಕಂತೆ ಯಾರು ಅತ್ಯಂತ ಕಠಿಣವಾದಂತಹ ತಪಸ್ಸನ್ನು ಮಾಡಿರ್ತಾರೋ ಅಂಥವರು ಋಷಿಗಳು, ಬ್ರಹ್ಮರ್ಷಿಗಳು, ಮಹರ್ಷಿಗಳು ಬ್ರಹ್ಮರ್ಷಿಗಳು ಆಗ್ತಾರೆ. ಅವರಿಗೆ ಅಸಾಧಾರಣವಾದಂತಹ ಒಂದು ತಪಸ್ಸಂಪತ್ತಿಯನ್ನು ಉಂಟಾಗುತ್ತೆ. ಅಂಥವರ ಬಾಯಿಂದ ಯಾವ ಮಾತು ಬರುತ್ತೋ
ಅದು ಎಷ್ಟೇ ಅಸಾಧ್ಯವೇ ಆದರೂ ಸಹ ಅದು ಸಾಧ್ಯವಾಗೇ ಆಗುತ್ತೆ. ಅಂದರೆ ಆ ರೀತಿಯಾದಂಥ ಒಂದು ಸಾಮರ್ಥ್ಯ ಉತ್ಕೃಷ್ಟವಾದಂತಹ ತಪಸ್ಸನ್ನು ಅನುಷ್ಠಾನಾದಿಗಳನ್ನು ಮಾಡಿದವರಿಗೆ ಬರುತ್ತೆ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಭಗವಂತ ಮಾಡಿದ್ದಾನೆ. ಅಂಥವ್ರ ಬಾಯಿಂದ ಏನಾದರೂ ಒಂದು ಮಾತು ಬಂತು ಅಂತಂದರೆ ಅದಾಗಲೇಬೇಕು. ಈಗ ಅದಕ್ಕೆ ವಿಶ್ವಾಮಿತ್ರ ಮಹರ್ಷಿಗಳು ಅವರು ಮೊದಲು ರಾಜನಾಗಿದ್ದವರು, ಆಮೇಲೆ ಋಷಿಗಳಾದರು, ಬ್ರಹ್ಮರ್ಷಿಗಳಾದರು. ಮೊದಲು ಅವರು ರಾಜಋಷಿ ಅಂತ ಅನಿಸ್ಕೊಂಡ್ರು. ಮೊದಲು ಒಂದಿಷ್ಟು ತಪಸ್ಸನ್ನು ಮಾಡಿದಾಗ ಅವರು ರಾಜಋಷಿಗಳು ಅಂತ ಅನಿಸ್ಕೊಂಡ್ರು. ಆದರೆ ಅವರಿಗೆ ತೃಪ್ತಿ ಆಗಿಲ್ಲ, ಮತ್ತೆ ತಪಸ್ಸು ಮಾಡಿದರು. ಆಗ ಋಷಿಗಳು ಅಂತ ಅನಿಸ್ಕೊಂಡ್ರು. ಮತ್ತೆ ಅದು ಸಾಕಾಗಿಲ್ಲ ಅವರಿಗೆ, ಮತ್ತೆ ತಪಸ್ಸು ಮಾಡಿದರು. ಮಹರ್ಷಿ ಅಂತ ಅನಿಸ್ಕೊಂಡ್ರು. ಅದು ಅವರಿಗೆ ತೃಪ್ತಿ ಆಗಿಲ್ಲ, ಮತ್ತೆ ತಪಸ್ಸನ್ನು ಮಾಡಿದರು. ಬ್ರಹ್ಮರ್ಷಿ ಅಂತ ಅನಿಸ್ಕೊಂಡ್ರು. ಅದು ಪುನಃ ಅವರಿಗೆ ಸಾಕಾಗಿಲ್ಲ. ಬ್ರಹ್ಮರ್ಷಿ ಅಂತ ನೀವು ಬ್ರಹ್ಮ ಬಂದು ಹೇಳಿದರೆ ಸಾಕಾಗೋದಿಲ್ಲ, ನನಗೆ ವಸಿಷ್ಠರು ಬಂದು ಹೇಳಬೇಕು. ಯಾಕಂದರೆ ವಸಿಷ್ಠರ ಜೊತೆಗೇ ಇವರಿಗೆ ಜಗಳ ಶುರುವಾಗಿದ್ದು. ಆ ಒಂದು ಜಗಳದಲ್ಲೇ ಇವರು ಸಹ ವಸಿಷ್ಠರು ಹೇಗೆ ಆ ಬ್ರಹ್ಮರ್ಷಿಗಳಾಗಿದ್ದಾರೋ ನಾನು ಅವರ ಹಾಗಾಗಬೇಕು ಅನ್ನುವಂತಹ ಒಂದು ಪ್ರೇರಣೆ ಇವರಿಗೆ ಬಂದು ಇವರು ತಪಸ್ಸನ್ನು ಪ್ರಾರಂಭ ಮಾಡಿದರು. ಬ್ರಹ್ಮನೇ ಸ್ವಯಂ ಬಂದು ಹೇಳಿದ್ದ, ನೀನು ಬ್ರಹ್ಮರ್ಷಿ ಆಗಿದ್ದೀಯಪ್ಪ, ಈಗ ನೀನು ಮಾಡಿದಂತಹ ತಪಸ್ಸಿನಿಂದ ಈಗ ನಿನಗೂ ಬ್ರಹ್ಮರ್ಷಿ ಅನ್ನುವಂತಹ ಸ್ಥಾನ ಸಿಕ್ಕಿದೆ ಅಂತ ಹೇಳಿದ್ದಾನೆ ಬ್ರಹ್ಮ. ಆದರೂ ಅವರಿಗೆ ತೃಪ್ತಿ ಆಗಿಲ್ಲ. ನೀವು ಹೇಳ್ತಿದ್ದೀರಿ ಆಯಿತು, ಆದರೆ ಇದೆಲ್ಲ ಎಲ್ಲಿಂದ ಶುರುವಾಯಿತು? ಅಂತಹ ವಸಿಷ್ಠರೇ ಬಂದು ಹೇಳಬೇಕು. ಕೊನೆಗೆ ವಸಿಷ್ಠರೇ ಬಂದು ನೀನು ಬ್ರಹ್ಮರ್ಷಿ ಆಗಿದ್ದಿ ಅಂತ ಹೇಳಿದ ಮೇಲೆ ಅವರಿಗೆ ಸಂತೋಷವಾಯಿತು, ಅವರಿಗೆ ತೃಪ್ತಿ ಆಯಿತು.